ಡಿಸ್ಕಿಂದು ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ ಔಷಧಿ ಕೊಡ್ತಿರುವಂಥದ್ದು. ಸೊ ಸಾಕಷ್ಟು ಜನದಲ್ಲಿ ನಾವು ನೋಡ್ತೀವಿ ಅಂದರೆ ನರ್ವ್ ಕಾಂಪ್ರೆನ್ಷನ್ ಆದಾಗ ಡೆಫಿನೆಟ್ಲಿ ಅವರಲ್ಲಿ ನರಶಕ್ತಿ ಕೂಗಿರುತ್ತೆ ಅಂತ. ಸೊ ಆ ನರಶಕ್ತಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾವು ಔಷಧಿ ಕೊಡ್ತಿರುವಂಥದ್ದು. ಅದ್ರ ಜೊತೆ ಮೂಳೆ ಕೂಡ ಡೆಫಿನೆಟ್ಲಿ ಸವೆತ ಆಗ್ತಾ ಬಂತು ಅಥವಾ ಮೂಳೆ ಡೆನ್ಸಿಟಿ ನಾವು ಕಾಪಾಡ್ಕೋಬೇಕು, ಮೂಳೆ ಸಾಂದ್ರತೆ ನಾವು ನೋಡ್ಕೋಬೇಕು. ಸೊ ಹೋಮಿಯೋಪತಿ ಒಳಗಡೆ ಈ ಥರ ಮೆಡಿಕೇಷನ್ಸ್ ಇರುತ್ತೆ, ಅಂದರೆ ಮೂಳೆ ಇಂಪ್ರೂವ್ಮೆಂಟ್ಸ್ಗೋಸ್ಕರ ನಾವು ಕೊಡ್ತಾ ಇರ್ತೀವಿ ಅಂತ. ಸೊ ಡೆಫಿನೆಟ್ಲಿ ಒಂಥರ ಮೂಳೆದು ಡೆನ್ಸಿಟಿ ಮತ್ತು ಬೋನ್ ಇಂಪ್ರೂವ್ಮೆಂಟ್ಸ್ಗೆ ನಾವು ಡೆಫಿನೆಟ್ಲಿ ಔಷಧಿ ಕೊಡ್ತಿರುವಂಥದ್ದು ಅಂತ. ಸೊ ಇದೇ ಒಂದು ಔಷಧಿ ಇರುತ್ತೆ, ಎಲ್ಲ ಸಮಸ್ಯೆಗೆ ಹೇಳೋದು ಕಷ್ಟ ಆಗುತ್ತೆ. ಯಾಕೆಂದರೆ ನಾವು ಜನರಲಿ ನೋಡ್ತೀವಿ ಪ್ರತಿಯೊಬ್ಬರು ವ್ಯಕ್ತಿ ವಿಭಿನ್ನವಾಗಿ ಇರುತ್ತೆ, ಅವ್ರ ಕಾಯಿಲೆ ಬರೋಕ್ಕೆ ಕಾರಣ ಬೇರೆ ಥರ ಇರುತ್ತೆ ಅಂತ. ಸೊ ಇದೇ ಒಂದು ಜನರಲ್ ಔಷಧಿ ಥರ ಎಲ್ಲರೂ ಕೊಡ್ತೀವಿ, ಹೇಳೋದು ಕಷ್ಟ ಆಗುತ್ತೆ. ಸೊ ಇಂಡಿವಿಜುವಲೈಸ್ ಮಾಡಿ ಯಾವ ಟೈಮ್ ಒಳಗಡೆ ಯಾವ ಪ್ರೋಟೋಕಾಲ್ ಇನ್ವೋಕ್ ಮಾಡಬೇಕು. ಸೊ ಈಗ ಡಿಸ್ಕ್ ಒಳಗಡೆ ಡಿಜನರೇಷನ್ ಆಗಿರುವಂಥದ್ದು, ನರ ಕಾಂಪ್ಲಿಕೇಶನ್ ಆಗಿರುವಂಥದ್ದು, ಸೊ ಆ ತಕ್ಕ ಮಟ್ಟಿಗೆ ಅದು ಪ್ರೋಟೋಕಾಲ್ ನಾವು ಅಡ್ವೈಸ್ ಮಾಡ್ತೀವಿ.